ಅದೊಂದು ನನಗೆ ತುಂಬಾ ಒಳ್ಳೇದಾಯ್ತು ಸರ್. ಆಮೇಲೆ ನಾನು ಓಡಾಡಕ್ ಆಗ್ತಿರ್ಲಿಲ್ಲ, ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಹೋಗ್ತಾ ಇದ್ದೆ. ಎಲ್ಲ ಮುಂದೆ ಮುಂದೆ ಹೋಗೋರು ನನ್ನ ಫ್ರೆಂಡ್ಸ್ಗಳೆಲ್ಲ. ನನಗೋಸ್ಕರ ಅವ್ರು ತುಂಬಾನೇ ನನ್ ತರನೇ ನಡ್ಕೊಂಡ್ ಬರೋರು ಅವ್ರು. ಈಗ ಅವ್ರಿಗಿನ ಫಾಸ್ಟ್ ನಡೀತಾ ಇದ್ದೀನಿ ಸರ್ ನಾನು. ನಿಜವಾಗ್ಲೂ ಸರ್ ಖುಷಿ ಪಟ್ರು ಅವರು. ಆಮೇಲೆ ಮೊನ್ನೆ ನಾವು 1ನೇ ತಾರೀಕು ಸಂಘ ಅಂತ ಮಾಡ್ತೀವಿ, ಅಲ್ಲಿ ಅವ್ರ ಮನೇಲಿ 2 ತಿಂಗಳಾಯ್ತು ನಾನು ಕೋರ್ಸ್ ತಗೊಂಡ್ ಕರೆಕ್ಟ್ ಆಗಿ. ಅವ್ರ ಮನೆ ಕೂತೆದ್ದೆ ಸರ್ ನಾನು. ಅವ್ರ ಎದುರಿಗೆ ನಾನು ಕೂತೆದ್ರೆ ಈ ಪ್ರಾಡಕ್ಟ್ ನ ನಾವು ಒಪ್ಕೋತೀವಿ ಅಂತ ಅಂದ್ರು. ಅವ್ರ ಎದುರಿಗೆ ಕೂತು ತೋರ್ಸಿ ಎದ್ದೆ ಸರ್. ಅವ್ರು ಖುಷಿ ಪಟ್ರು ಅವಾಗ. ಅದು ನನ್ ತುಂಬಾನೇ ಒಳ್ಳೇದಾಯ್ತು. ಆಮೇಲೆ ನನ್ನ ಮಗಳಿಗೂ ಕೂಡ ಕೊಡ್ಸಿದೀನಿ ಸರ್. ಅವಳಿಗೆ ಮೆಮೊರಿ ಪವರ್ ಚೆನ್ನಾಗ್ ಬಂದಿದೆ. ಅವಳಿಗೆ ಓದ್ಲಿಕ್ಕೆ ಟೈಮೇ ಕೊಡೋದಿಲ್ಲ ಸರ್ ಅವ್ರಿಗೆ. ಅದ್ರಲ್ಲಿ ಬೆಳಿಗ್ಗೆ 6 ಗಂಟೆ ಕಾಲೇಜ್ ಸ್ಟಾರ್ಟ್ ಆದ್ರೆ ರಾತ್ರಿ 10ವರೆಗೂ ತನಕ ಕಾಲೇಜ್ ಇರುತ್ತೆ. ಸ್ಟಡಿ ಅವರ್ ಅಂತ ಕೊಡೋದೇ ಇಲ್ಲ ಅವ್ರಿಗೆ. ಅದ್ರಲ್ಲಿ ತಿರ್ಗಾ ಮಾರನೇ ದಿನ ಟೆಸ್ಟ್ ಮಾಡ್ತಾರೆ. ಹೇಗ್ ಬರೀಬೇಕು ಹೇಳಿ ಸರ್ ನೀವು? ಅದ್ರಿಂದ ತುಂಬಾನೇ ಚೆನ್ನಾಗಿ ನಂಬರ್ ತೆಗಿತಾ ಇದ್ದಾಳೆ ಸರ್ ಅವಳು. ನಾನು ಓದೇ ಇಲ್ಲ ಮಮ್ಮಿ, ನಂದು ನಂಬರ್ ಚೆನ್ನಾಗ್ ಬಂದಿದೆ ಅಂತ ಹೇಳ್ತಾಳೆ. ಅದೊಂದು ನಮಗೆ ಖುಷಿ ಆಯ್ತು ಸರ್. ಆಮೇಲೆ ನಮ್ ತಂದೆಗೂ ಕೂಡ ಕೊಡ್ಸಿದೀನಿ.